ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ಅಬ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಯಂತಿ ಗ್ರಾಮದ ಶ್ರೀ ಯೋಗಿ ದ್ಯಾವಪ್ಪ ತಾತನವರ ದೇವಾಲಯದ 7 ದಿನಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಶ್ರೀ ಯೋಗಿ ದ್ಯಾವಪ್ಪ ತಾತನವರ ಜಯಂತ್ಯೋತ್ಸವಕ್ಕೆ ದೊಡ್ಡ ತೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಜ್ಜ ಕದಿರೇನಹಳ್ಳಿ ಗ್ರಾಮಸ್ಥರಿಂದ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗಿತ್ತು. ಪಾನಕದ ಗಾಡಿಗಳಲ್ಲಿ ತಂಪಾಗಿರುವ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನು ಭಕ್ತಾದಿಗಳಿಗೆ ಹಂಚಿದ್ರು. ದೇವಸ್ಥಾನ ಮುಂಭಾಗದಲ್ಲಿರುವ ಸುಮಾರು 15 ಅಡಿ ಎತ್ತರದ ಕಂಬದ ಮೇಲೆ ವೃತ್ತಾಕಾರದ ಉಟ್ಲು ಮಂಟಪಕ್ಕೆ ಮಾವಿನ ತೋರಣ ಮತ್ತು ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಜಯಂತಿ ಗ್ರಾಮದಲ್ಲಿ ಉಟ್ಲು ಉತ್ಸವ ಕಾರ್ಯಕ್ರಮ ಪ್ರತಿ ವರ್ಷ ನಡೆಯುತ್ತಿದ್ದು, ಅದ್ದೂರಿ ಕ್ಷೀರ ಉಟ್ಲು ಹಾಗೂ ಕಾಯಿ ಉಟ್ಲು ಕಾರ್ಯಕ್ರಮವನ್ನು ದೊಡ್ಡ ತೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಜ್ಜ ಕದಿರೇನಹಳ್ಳಿ ಹಾಗೂ ಗೊರಮಿಲ್ಲಹಳ್ಳಿ ಗ್ರಾಮಸ್ಥರಿಂದ ನಡೆಸಿಕೊಟ್ಟರು. ತೆಂಗಿನಕಾಯಿಗಳನ್ನು ಚೀಲದಿಂದ ಸುತ್ತಿ ಹಗ್ಗದಿಂದ ಕಂಬಕ್ಕೆ ಕಟ್ಟಲಾಗಿತ್ತು. ಈ ಬಾರಿ ಭಕ್ತಾದಿಗಳ ಹರಕೆಗಳು ಹೆಚ್ಚಾಗಿದ್ದರಿಂದ ಸುಮಾರು 7 ರಿಂದ 8 ಕಾಯಿ ಉಟ್ಲುಗಳನ್ನು ಗೌಡನವರ ಕುಟುಂಬದವರಿಂದ ಕಂಬದಲ್ಲಿ ಕಟ್ಟಲಾಗಿತ್ತು. ಉಟ್ಲು ಕಂಬದ ಮೇಲೆ 2 ವ್ಯಕ್ತಿಗಳು ಚಕ್ರವನ್ನು ತಿರುಗಿಸಿದ್ರು. ಸಿದ್ದಪ್ಪನವರ ಕುಟುಂಬದವರು ಸುಮಾರು 10 ಮಂದಿ ಒಬ್ಬರಾದ ಮೇಲೆ ಒಬ್ಬರಂತೆ ಉಟ್ಲು ಕಾಯಿಗಳನ್ನು ಒಡೆಯುತ್ತಿದ್ರು. ಗೌಡನವರ ಕುಟುಂಬದವರು ಉಟ್ಲು ಕಂಬದ ಮೇಲೆ ಕುಳಿತು ಉಟ್ಲು ತಿರುಗಿಸುವವರು 2, ಸಿದ್ದಪ್ಪನವರ ಕುಟುಂಬದವರು ಕಾಯಿ ಹೊಡೆಯುವವರ ಗುಂಪು ಮತ್ತು ಅವರಿಗೆ ನೀರು ಎರಚುವವರದೊಂದು ಗುಂಪು. ಇವರ ನಡುವೆ ಸ್ಪರ್ಧೆ ಏರ್ಪಟ್ಟು ಕಾಯಿ ಹೊಡೆಯುವವರ ಕಣ್ಣಿಗೆ ನೀರು ಎರಚುವುದು ಒಂದೆಡೆಯಾದರೆ, ಕಾಯಿ ಹೊಡೆಯುವವರಿಗೆ ಕಾಯಿ ಸಿಗದಂತೆ ಉಟ್ಲು ತಿರುಗಿಸುವುದು ಮತ್ತೊಂದೆಡೆ. ಇವೆಲ್ಲವನ್ನು ತಪ್ಪಿಸಿ ಕಾಯಿ ಹೊಡೆಯುವ ದೃಶ್ಯ ನೋಡುಗರ ಕಣ್ಣಿಗೆ ಮನರಂಜನೆಯಾಗಿತ್ತು. ಶ್ರೀ ಯೋಗಿ ದ್ಯಾವಪ್ಪ ತಾತನವರ ಜಾತ್ರೆಗೆ ಸಾವಿರಾರು ಜನ ಭಾಗವಹಿಸಿ ಪ್ರತಿದಿನ ಅವರಿಗೆ ಮುದ್ದೆ ಹಾಗೂ ಕಾಳು ಸಾರಿನ ಊಟವನ್ನು ಉಚಿತವಾಗಿ ನೀಡಲಾಗುತ್ತದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಾರೀ ದನಗಳ ಜಾತ್ರೆಯೂ ಸಹ ನಡೆಯಿತು. ಇನ್ನು ಈ ಬಾರಿ ದನಗಳ ಜಾತ್ರೆಗೆ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಸುಮಾರು ರಾಸುಗಳು ಬಂದಿದ್ದವು. ಇನ್ನು ದನಗಳ ಜಾತ್ರೆಯು ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆಯಿತು. ಈ ಅದ್ದೂರಿ ಜಾತ್ರೆಗೆ ಚಿಕ್ಕತೇಕನಹಳ್ಳಿ, ದೊಡ್ಡ ತೇಕನಹಳ್ಳಿ, ಗೊರಮಿಲ್ಲಹಳ್ಳಿ, ಸಾದಹಳ್ಳಿ, ಬೈರಗಾನಹಳ್ಳಿ, ಕೋಟಹಳ್ಳಿ, ಮಲ್ಲಹಳ್ಳಿ ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಹಾಲುಟ್ಲು ಕಟ್ಟತಕ್ಕಂಥ ಉದ್ದೇಶ ಏನಂತಂದರೆ ಅವರು ಉಟ್ಕೊಂಡಿರ್ತಕ್ಕಂಥ ಅರಿಕೆ ಈಡೇರಬೇಕು ಅನ್ನೋ ದೃಷ್ಟಿಯಿಂದ, ಕೆಲವರಿಗೆ ಈಡೇರುತ್ತದೆ, ಕೆಲವರಿಗೆ ಮುಂದೆ ಈಡೇರಬೇಕು ಅನ್ನೋ ದೃಷ್ಟಿಯಿಂದ ದೊಡ್ಡ ಮಟ್ಟದ ಹಾಲು ಉಟ್ಲನ್ನು ಕಟ್ಟಿ ಅದನ್ನು ಹೊಡಿಸ್ತಾರೆ. ಅದೇ ರೀತಿಯಲ್ಲಿ ಕಾಯಿ ಉಟ್ಲು ಕೂಡ ಹೊಡಿತಾರೆ. ಇವತ್ತು ಮೊದಲ ಶ್ರೀರಾಮನವಮಿ ನೆನ್ನೆ ನಡೀತದೆ, ಇವತ್ತು ಉಟ್ಲು ನಡೀತದೆ. ಆ ಉಟ್ಲು ಸಂದರ್ಭದಲ್ಲಿ ಪಕ್ಕದ ಊರುಗಳವರು, ಒಬ್ಬರು ಗೊರಮಿನಹಳ್ಳಿಯವರು ಮತ್ತೊಬ್ಬರು ಅಜ್ಜಿಕದರ್ನಹಳ್ಳಿಯವರು ಪ್ರತಿ ವರ್ಷ ಕೂಡ ಕಾಯಿ ಉಟ್ಲು ಹಾಲು ಉಟ್ಲು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ವಂಶಿಕರು ಕೋಟಹಳ್ಳಿ ತಾತನ ವಂಶಿಕರು ಈ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾರೆ. ಉಚಿತವಾದ ಅನ್ನ ಸಂತರ್ಪಣೆ ಎಲ್ಲವೂ ಕೂಡ ಮಾಡ್ತಾರೆ. ಆಮೇಲೆ 7 ದಿವಸಗಳ ಕಾಲ ಪಾನಕ, ಮಜ್ಜಿಗೆ, ಆ ಬಂಡಿಗಳೆಲ್ಲವೂ ಕೂಡ ಬರ್ತವೆ. ಇಲ್ಲೇ ಪಕ್ಕದಲ್ಲಿ ಎತ್ತುಗಳ ಜಾತ್ರೆ ಕೂಡ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಬೃಹದಾರಕವಾಗಿ ನಡೀತಾ ಇದೆ. ಇಲ್ಲಿ ಯಾವುದೂ ವೈಭವೀಕರಣ ಇಲ್ಲ. ಮೈಮೇಲೆ ಬರ್ತದೆ, ವಿಶೇಷವಾಗಿ ಬೂಟಾಟಿಕೆ ಮತ್ತು ಅವರಿಗೆ ಅದಕ್ಕೆ ಇಂತಿಷ್ಟು ಫೀಸ್ ಕೊಡಬೇಕು. ಇದುವರೆಗೂ ಕೂಡ ಈ ದೇವಸ್ಥಾನದಲ್ಲಿ ಯಾವುದಕ್ಕೂ ಕೂಡ ಫೀಸ್ ನಿಗದಿ ಮಾಡ್ತಾ ಇರ್ತಕ್ಕಂಥ ಒಂದು ಪೂಜೆಗಿರ್ಬೋದು ಅಥವಾ ಅಭಿಷೇಕಕ್ಕಿರ್ಬೋದು ವಿಶೇಷವಾಗಿ ನಾವು ಇದುವರೆಗೂ ರಿಸಿಪ್ಟ್ ಹಾಕೋದು ಕೂಡ ಇಲ್ಲ. ಎಲ್ಲವೂ ಕೂಡ ಉಚಿತವಾಗಿ ನಡೀತಕ್ಕಂಥ ದೃಷ್ಟಿಯಿಂದ ಅದಕ್ಕೋಸ್ಕರನೇ ಪ್ರತಿ ವರ್ಷ ಶ್ರೀರಾಮನವಮಿಗೆ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಆ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಇಲ್ಲಿ ನಾವು ಕೊಡ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದೇ ಈ ಒಂದು ಶ್ರೀ ಯೋಗಿ ದ್ಯಾವಪ್ಪ ತಾತನವರ ದೇಶದ ಒಂದು ದೇವಸ್ಥಾನದ ವಿಶೇಷ.
ಹೇಳು ಕೇಳ್ರಪ್ಪ ಅಂತ ಹೇಳ್ತಾ ಇದ್ದೀನಲ್ಲ. ಹೆಂಗ್ ಕೇಳೋದು? 80 ಹೇಳು. తీసుకోరా